ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು, ಕನ್ನಡ ಉಪನ್ಯಾಸಕ ಚಂದ್ರಶೇಖರ ತಮಗೆ ಬರಮಾಡಿಕೊಳ್ತೇನೆ. ನೋಡಿ, ಇವತ್ತು ಇನ್ನೊಂದು ಪತ್ರದ ಮಾದರಿಯನ್ನು ನಾನು ಹೇಳಿಕೊಡ್ತಾ ಇದ್ದೇನೆ. ಇದು ಏನಂತಂದ್ರೆ, ಅಣ್ಣನ ಮದುವೆಗೆ 4 ದಿನ ರಜೆ ಕೋರಿ ತರಗತಿಯ ಉಪನ್ಯಾಸಕರಿಗೆ, ಕ್ಲಾಸ್ ಟೀಚರ್ ಅಂತ ಹೇಳ್ತೀವಲ್ಲ, ಅವರಿಗೆ ಒಂದು ಬರೀತಕ್ಕಂತಹ ಪತ್ರ. ಇಲ್ಲಿ ಏನಾಗಿರ್ತದೆ ಅಂತಂದ್ರೆ, ನೀವು ಇದು ಕಚೇರಿ ಪತ್ರ, ಈಗಾಗಲೇ ನಾನು ಅನೇಕ ಸಲ ಹೇಳಿದ್ದೇನೆ, ಇದು ಎಷ್ಟು ಸಾಧ್ಯ ಅಷ್ಟು ಚಿಕ್ಕದಾಗಿರಬೇಕು, ಎಷ್ಟು ಸಾಧ್ಯ ಅಷ್ಟು ನೇರವಾಗಿರಬೇಕು. ಇಲ್ಲಿ ಯಾವುದೇ ಹೆಚ್ಚಿನ ವಿಶೇಷತೆಗಳು ನಾವು ಅಲ್ಲಿ ಇರಬೇಕು ಅಂತೇಳಿ ಹೇಳುವುದಿಲ್ಲ. ನೋಡ್ರಿ, ಇಲ್ಲಿ ಪರೀಕ್ಷೆ ಒಳಗೆ ಪ್ರಶ್ನೆ ಹೆಂಗೆ ಕೊಟ್ಟಿರ್ತಾರೆ ಅಂತಂದ್ರೆ, ಇಲ್ಲಿ ಬರೀ ನಾನು ಟೈಟಲ್ ಮಾತ್ರ ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಕೇವಲ ಟೈಟಲ್ ಮಾತ್ರ ಇದೆ. ಅಣ್ಣನ ಮದುವೆಗೆ 4 ದಿನ ರಜೆ ಕೂರಿ ಅಂತ ಟೈಟಲ್ ಇದೆ. ಆದರೆ ಪ್ರಶ್ನೆ ಹಿಂಗಿರಂಗಿಲ್ಲ. ನಿಮ್ಮ ಹೆಸರು ದೀಪ ಅಥವಾ ನವೀನ್ ಅಂತ ಇಟ್ಕೊಳ್ಳಿ, ನೀವು ಆಳಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಟ್ಟುಕೊಳ್ಳಿ. ಹೀಗೆಲ್ಲ ವಿವರಣೆ ಇರ್ತದೆ. ಅಲ್ಲಿಯ ಪ್ರಾಚಾರ್ಯರಿಗೆ ನೀವು ಪತ್ರ ಬರೆಯಬೇಕು, ಅಥವಾ ಉಪನ್ಯಾಸಕರಿಗೆ ನೀವು ರಜೆ ಕೋರಿ ಪತ್ರ ಬರೆಯಬೇಕು ಅಂತಕ್ಕಂಥದ್ದು ಈ ವಿವರಣೆ ಇರ್ತದೆ. ಆ ವಿವರಣೆಯನ್ನು ಗಮನದಲ್ಲಿಟ್ಟುಕೊಂಡು ನೀವು ಪತ್ರ ಬರೆಯಬೇಕಾಗ್ತದೆ. ಈ ಪತ್ರ ದೀಪ ಅಥವಾ ನವೀನ್, ಇಲ್ಲಿ ಕೇವಲ ಮಾದರಿ ಇದೆ. ಇದು ಇವರಿಂದ ಪತ್ರ ಬರವಣಿಗೆಯಲ್ಲಿ ಆಗ್ತಾ ಇದೆ. ದ್ವಿತೀಯ PUC ಓದ್ತಕ್ಕಂಥ ದೀಪ ಅಥವಾ ನವೀನ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜು ಆಳಂದ, ಇಲ್ಲಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ದಿನಾಂಕ ತಪ್ಪಲಾರದೆ, ಇಲ್ಲಿ ದಿನಾಂಕವನ್ನು ತಪ್ಪಲಾರದೆ ಬರೀಬೇಕು. ಇವರಿಂದ ಅಂತಕ್ಕಂಥ ವಿಳಾಸ ಬರೀಬೇಕು. ಇಲ್ಲಿ ಹೊರ ವಿಳಾಸ ಬರಂಗಿಲ್ಲ, ನೆನ್ಪಿಟ್ಕೊಳ್ರಿ. ಹೊರ ವಿಳಾಸ ಅಂತಂದ್ರೆ ಅದು ವೈಯಕ್ತಿಕ ಪತ್ರಕ್ಕೆ ಇವರಿಂದ ಅಂತೇಳಿ ಇಲ್ಲಿ ಇರೋದಿಲ್ಲ. ಅದಕ್ಕೆ ಬದಲಾಗಿ ಎಲ್ಲ ಆದ ನಂತರ ಕೊನೆಯಲ್ಲಿ ಹೊರ ವಿಳಾಸ ಅಲ್ಲಿ ಬಂದಿರ್ತದೆ. ಅದನ್ನು ನಾನು ಮತ್ತೆ ಹೇಳ್ತೀನಿ ನಾನು ಪ್ರತ್ಯೇಕವಾಗಿ. ಇದು ಕಚೇರಿ ಪತ್ರ ಇರೋದರಿಂದ ನೀವು ತಪ್ಪದೆ ಯಾವ ಸ್ಥಳದಿಂದ ಪತ್ರ ಬರಿತಾ ಇದ್ದೀರಿ, ಯಾವ ದಿನಾಂಕ ಪತ್ರ ಬರಿತಾ ಇದ್ದೀರಿ, ಇವೆಲ್ಲಕ್ಕೂ ಅರ್ಧ ಅಂಕಗಳು, ಹೀಗೆ ಒಂದೊಂದು ಅಂಕಗಳು ಹೀಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಇನ್ನು ಯಾರಿಗೆ ಪತ್ರ ಬರಿತಾ ಇದ್ದೀರಿ ಅಂತಕ್ಕಂಥದ್ದು, ಇಲ್ಲಿ ತರಗತಿಯ ಉಪನ್ಯಾಸಕರು. ಅವ್ರ ಹೆಸರು ಬರೀಬಾರ್ದು, ಅಥವಾ ಯಾರದೇ ವೈಯಕ್ತಿಕವಾಗಿ ಹೆಸರು ಬರೆಯೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವರು ಕೊಟ್ಟಿದ್ದರು ಪರೀಕ್ಷೆಯಲ್ಲಿ ಅಂದ್ರೆ ಅವರು ಉಪೇಕ್ಷಿಸ್ತಾ ಇದ್ದರು ಅದನ್ನು ಅಂತಂದ್ರೆ ನೀವು ಉಪಯೋಗಿಸ್ಬೋದು. ತರಗತಿ ಉಪನ್ಯಾಸಕರು, ದ್ವಿತೀಯ PUC ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜು ಆಳಂದ ಕಲಬುರಗಿ. ಮಾನ್ಯರೇ, ಸಂಬೋಧನೆ, ಇಲ್ಲಿ ಅಡ್ರೆಸ್ಸಿಂಗ್ ಅಂತ ಹೇಳ್ತೀವಿ, ಕನ್ನಡದೊಳಗೆ ಸಂಬೋಧನೆ ಅಂತೀವಿ. ಸಂಬೋಧನೆ, ಮಾನ್ಯರೇ. ವಿಷಯ 4 ದಿನದ ರಜೆ ಕೋರಿ ಪತ್ರ. ನೋಡ್ರಿ ಹೇಗೆ ವಿಷಯ ಎಷ್ಟು ಸಂಕ್ಷಿಪ್ತವಾಗಿದೆ, ನೇರವಾಗಿದೆ ಅಂತಕ್ಕಂಥದ್ದು ದಯವಿಟ್ಟು ಗಮನಿಸ್ರಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಇಲ್ಲಿ ದೀಪ ಅಥವಾ ನವೀನ್ ಅಂತ ಇಟ್ಕೊಳ್ಬೋದು, ಅಥವಾ ಅಬಕ ಅಂತ ಇಟ್ಕೊಂಡ್ರೂ ತಪ್ಪಿಲ್ಲ. ನಾನು ದ್ವಿತೀಯ PUCಯಲ್ಲಿ ಅಬ್ದುಲ್ ಕಲಾಂ ಕಾಲೇಜಿನ PU ಕಾಲೇಜಿನಲ್ಲಿ ಓದುತ್ತಿದ್ದು, ಅಥವಾ ಇಲ್ಲಿ ನಿಮ್ಮ ಕಾಲೇಜಿನಲ್ಲಿ ಓದುತ್ತಿದ್ದು, 3ನೇ ಜೂನ್ 2025ರಿಂದ ನನ್ನ ಅಣ್ಣನ ಮದುವೆ ನಡೆಯುತ್ತಿದ್ದು, ನಾನು ಮದುವೆಗೆ ಹಾಜರಾಗಬೇಕಾದ ಕಾರಣ 3ರಿಂದ 6ರವರೆಗೆ, ಅಂದರೆ ಜೂನ್ ತಿಂಗಳ 3ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಒಟ್ಟು 4 ದಿನದ ರಜೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ. ಇದನ್ನು ತಪ್ಪದೇ ನೀವು ಬರೆಯಬೇಕು, ವಂದನೆಗಳೊಂದಿಗೆ, ಧನ್ಯವಾದಗಳು ಇತ್ಯಾದಿ. ಕೊನೆಗೆ ತಮ್ಮ ವಿಶ್ವಾಸಿ ಅಂತ ಬರೀಬೇಕು, ಸಹಿ ಅಂತ ಬರೆಯಬೇಕು, ಹೊರತಾಗಿ ಸಹಿ ಅಂಥೇಳಿ ಮಾಡಬಾರದು. ಇನ್ನು ಕೆಳಗಡೆಗೆ ನೀವು ಮೇಲೆ ಯಾವ ಹೆಸರನ್ನು ಹಾಕಿದ್ದೀರಿ ಆ ಹೆಸರನ್ನು ನೀವು ನಮೂದಿಸಬೇಕಾಗ್ತದೆ. ಈ ಪ್ರಕಾರವಾಗಿ ಎಷ್ಟು ಸಾಧ್ಯ ಇದೆ ಅಷ್ಟು ಸಂಕ್ಷಿಪ್ತವಾದಂತಹ ಪತ್ರ ಬರೆದ್ರೆ, ಮತ್ತು ಈ ಪತ್ರದ ಅಂಗಗಳು ಅಂತೇಳಿ ಹೇಳ್ತೇವೆ. ಯಾರು ಬರೆದರು, ಯಾರಿಗೆ ಬರೆದರು, ಯಾವ ಸ್ಥಳದಿಂದ ಬರೆದರು, ಯಾವ ದಿನಾಂಕ ಬರೆದರು, ಸಂಬೋಧನೆ ಮಾಡಿದ್ದಾರೆಯಾ ಸರಿಯಾಗಿ, ಆನಂತರ ವಿಷಯ ಕರೆಕ್ಟಾಗಿ ಬರೆದಿದ್ದಾರೆಯಾ, ಆನಂತರ ಪತ್ರದ ಒಡಲು ಸರಿಯಾಗಿದೆಯಾ, ಕನ್ಕ್ಲೂಷನ್ ಅಂದರೆ ಕೊನೆಗೆ ಉಪಸಂಹಾರ ಸರಿಯಾಗಿ ಆಗಿದೆಯಾ, ಸಹಿ ಅಂತಕ್ಕಂಥದ್ದಲ್ಲಿ ಬರೆದಿದ್ದಾರೆಯಾ, ಹೆಸರು, ಈ ಎಲ್ಲವುಗಳಿಗೆ ಅರ್ಧ ಅಂಕಗಳು ಸೇರಿ 4ರಿಂದ 5 ಅಂಕಗಳು ಒಟ್ಟಿಗೆ ಬರ್ತವೆ. ಸಾಮಾನ್ಯವಾಗಿ ಇವೆಲ್ಲವೂ ನೀವು ಸರಿಯಾಗಿ ಬರೆದಿದ್ದೇ ಆದರೆ ನೀವು ಅತ್ಯಂತ ಸುಲಭವಾಗಿ ನಿಮ್ಮ ಜೇಬಿಗೆ, ನಿಮ್ಮ ಪಾಕೆಟಿಗೆ ಸಂಪೂರ್ಣ ಮಾರ್ಕ್ಸ್ಗಳನ್ನು ಹಾಕ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮೊಂದಿಗೆ ವಿದಾಯ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂಥದ್ದು ನನ್ನ ಪ್ರೀತಿಪೂರ್ವಕವಾದಂತಹ ಆಗ್ರಹ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.